ಈಗ ಇದ್ರ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು 31 ಡಿಸೆಂಬರ್ ನ್ಯೂ ಇಯರ್, ಇವತ್ತು ರಾತ್ರಿ ನಾಳೆ ನ್ಯೂ ಇಯರ್. ಸೊ ಇವತ್ತು ಏನೇನು ಮಾಡ್ತೀನಿ, ರಜೆ ಇದೆ ಇವತ್ತು, ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ತಿಂಡಿ ತಿಂತಿದ್ದೀನಿ. ತಿಂಡಿ ತಿಂದ್ಬಿಟ್ಟು ವರ್ಕ್ಸ್ ಇದ್ದಾವೆ, ಸ್ವಲ್ಪ ಲ್ಯಾಬ್ ರೆಕಾರ್ಡ್ ಅಂತ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಬರೀಬೇಕು. ಬನ್ನಿ ತೋರಿಸ್ತೀನಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನು ಜಿಮ್ ಬಿಟ್ಟಿದ್ದೀನಿ ಬಿಕಾಸ್ ಸ್ಟಡಿ ಆ್ಯಂಡ್ ಓದಬೇಕಂತ. ಈಗ ಫಸ್ಟ್ ಪಿ ಯು ಮುಗಿಯೋಕ್ಕೆ ಆಲ್ರೆಡಿ ಪೋರ್ಷನ್ಸ್ ಮುಗಿಸಿದ್ದಾರೆ, ಎಕ್ಸಾಮ್ಸ್ ಏನೇನು ಬರಬೇಕು ನೆಕ್ಸ್ಟ್ ಮಂತ್ ಫೆಬ್ರವರಿಲಿದೆ. ಅದ್ರದ್ದೊಂದು ಸೀರೀಸ್ ಮಾಡ್ತೀನಿ ಇನ್ ಇನ್ಸ್ಟಾಗ್ರಾಮ್, ಅದನ್ನು ಡೂ ಚೆಕ್ಔಟ್ ಮೈ ಚಾನಲ್, ಐ ಮೀನ್ ಪೇಜ್. ಆಮೇಲೆ ಅಷ್ಟೇ, ಇನ್ನೊಂದಲ್ಲಿ ಅಷ್ಟೇ ಓದಬೇಕಂತ ಜಿಮ್ ಬಿಟ್ಟಿದ್ದೀನಿ, ಹೋಮ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ವಿಪ್ಮೆಂಟ್ಸ್ ನೆಕ್ಸ್ಟ್ ವೀಕ್ ಬರುತ್ತೆ, ಅದರದ್ದೊಂದು ಮಾಡಾಕ್ತೀನಿ ವಿಡಿಯೋನ. ಸೊ ಅಷ್ಟೇ. ಫ್ರೆಂಡ್ಸ್ ಎಲ್ಲ ಬ್ಯಾಡ್ಮಿಂಟನ್ ಆಡೋಕ್ಕೆ ಕರೆದ್ರು. 1 hour ರಿಫ್ರೆಶ್ಮೆಂಟ್ ಬ್ಯಾಡ್ಮಿಂಟನ್ ಆಡ್ಬಂದು ಮತ್ತು ವರ್ಕ್ ಸ್ಟಾರ್ಟ್ ಮಾಡಬೇಕು. ಆವಾಗಲಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ನೀವುಗಳ ಅನ್ಕೊಂತಿರ್ತೀರ, ಏನು ಗುರು ಬರೀ ಹೇಳ್ತಿದ್ದೀನಿ ಮಾಡ್ತೀರ ಅಂತ. ಮಾಡ್ತೀನಿ ಒಂದು ಸ್ವಲ್ಪ ವೇಟ್ ಮಾಡಿ. ಸೊ ಟೈಮ್ ಈಸ್ 12 ಬರ್ತಿದೆ. 12 to 1 ಕೋರ್ಟ್ ಬುಕ್ ಮಾಡಿದ್ದೀವಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ಯಾರು ಬಂದಿಲ್ಲ, ನಮ್ಮ ಫ್ರೆಂಡ್ಸಿನ ನೋಡಿದ್ರೆ ಲಾಕ್ ಮಾಡಿದ್ದಾರೆ ಕೋರ್ಟಿಂದು ಬೀಗ. ತೆಗಿಸ್ಬೇಕು ಈಗ, ನಮ್ಮ ಫ್ರೆಂಡ್ ಬರ್ತಾನೆ ಇಷ್ಟ ಬಂದಮೇಲೆ ಎಲ್ಲರೂ ಅಂತ ನೋಡ್ರಪ್ಪ. ಎಲ್ಲರೂ ಹಾಗೆ ಮಾಡ್ರು. ಹ್ಞೂ ಮಾಡಕತ್ತೀನಿ ಆಯುಷ್. ಬಂದಿದ್ದೀವಿ, ಆಟಾಡ್ಬಿಟ್ಟು ವರ್ಕ್ ಮಾಡಕ್ಕೆ ಹೋಗ್ತೀವಿ ಅಷ್ಟೇ. ಸೊ ಗೈಸ್, ಬ್ಯಾಡ್ಮಿಂಟನ್ ಆಡ್ಬಂದು ಮನೇಲಿ ಕುತ್ಕೊಂಡಿದ್ದೀವಿ. ಆಮೇಲೆ ಏನೋ ಊಟ ಮಾಡಿಲ್ಲ, ಮಾಡಬೇಕು. ಆಲ್ರೆಡಿ ಟೈಮ್ ಎಷ್ಟಲ್ಲ 4:15 ಆಗಿದೆ. ಆಮೇಲೆ ನ್ಯೂ ಇಯರ್ ಇವೆಂಟಿಗೆ ಹೋಗ್ಬೇಕು, ಅದನ್ನು ತೋರಿಸ್ತೀನಿ ಕ್ಲಿಪ್ನ. ಅಷ್ಟೇ, ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಇವಾಗ ಪಾರ್ಟಿಗೆ ಹೋಗ್ತಿದ್ದೀವಿ, ನ್ಯೂ ಇಯರ್ ಪಾರ್ಟಿ. ಥರ ರೆಡಿಯಾಗಿ ಹುಡ್ಡಿ ಹಾಕೊಂಡು ನೋಡಿ, ಶೂ ಎಲ್ಲ ಹಾಕೊಂಡಿದ್ದೀನಿ. ಅಷ್ಟೇ, ಎಲ್ಲ ಹೋಗಿ ತೋರಿಸ್ತೀನಿ ಬನ್ನಿ. ಅಲ್ಲ ತಡಿ, 3, 2, 1 ಹ್ಯಾಪಿ ನ್ಯೂ ಇಯರ್. ಸೊ ಗೈಸ್, ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಎಲ್ಲ ಹೋಗ್ತಿದ್ದೀನಿ, ಮೆಟ್ಲಾಗ್ತಿದ್ದೀನಿ ಅಷ್ಟೇ. ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್, 2026 ಒಳ್ಳೆ ಮಾಡಿ. ಸೊ ಇವಾಗ ಮನೆ ಬಂದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.